ಆ ಕೆರೆಯೊಳಗೆ ಒಂಟಿ ಸಲಗವೊಂದು ಸಿಲುಕಿತ್ತು. 2 ದಿನವಾದರೂ ನೀರಿನಲ್ಲೇ ನಿಂತಿತ್ತು. ಕ್ಷಣ ಕ್ಷಣಕ್ಕೂ ನೀರಿನಲ್ಲಿ ಮುಳುಗುತ್ತಿದ್ದ ಆನೆಯ ರಕ್ಷಣೆಯೇ ಸವಾಲಾಗಿತ್ತು. ಆದರೆ ಅರಣ್ಯಾಧಿಕಾರಿಗಳು ರಕ್ಷಣೆಗೆ ಬರೋ ಮೊದಲೇ ಆನೆ ಬಚಾವಾಗಿದೆ. ಅದೇಗೆ ಬನ್ನಿ ನೋಡೋಣ. ಕೆರೆಗೆ ಬಿದ್ದಂತಹ ಕಾಡಾನೆಯೊಂದು ಕಳೆದ 3 ದಿನಗಳಿಂದ ದಯನೀಯ ಪರಿಸ್ಥಿತಿಯಲ್ಲಿರುವಂತಹ ಒಂದು ಘಟನೆ. ಕ್ಷಣ ಕ್ಷಣಕ್ಕೂ ಮುಳುಗ್ತಾ ಇದೆ. ಉಸಿರಾಟವೇ ಕಷ್ಟವಾಗ್ತಿತ್ತು. ಆನೆಯ ಸ್ಥಿತಿ ನೋಡಿ ಸ್ಥಳೀಯರು ಆತಂಕಗೊಂಡಿದ್ರು. ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಿಡಿ ಶಾಪ ಹಾಕಿದ್ರು. ಹೌದು, ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ದೇವರಾಪುರ ಗ್ರಾಮದ ಬಳಿಯ ಕೆರೆಯಲ್ಲಿ ಒಂಟಿ ಸಲಗವೊಂದು ಸಿಲುಕಿತ್ತು. ಮೊನ್ನೆ ರಾತ್ರಿ ಕೆರೆಗೆ ಇಳಿದಿದ್ದ ಆನೆ ಮೇಲೆ ಬಂದೇ ಇರಲಿಲ್ಲ. ಅದರಲ್ಲೂ ಇವತ್ತು ಬೆಳಿಗ್ಗೆಯಿಂದ ಆನೆ ಹಂತ ಹಂತವಾಗಿ ನೀರಲ್ಲಿ ಮುಳುಗ್ತಾ ಇತ್ತು. ಈ ಆನೆ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ಪ್ರತ್ಯಕ್ಷವಾಗಿ ತೋರಿಸ್ತೇನೆ. ಕಳೆದ 3 ದಿನಗಳಿಂದ ಈ ಆನೆ ಈ ಕೆರೆಯಲ್ಲೇ ಇದೆ. ಈಗ ಏನು ಮಾಡಿದ್ರು ಕೂಡ ಕೆರೆಯಿಂದ ಹೊರಗೆ ಹೋಗ್ತಾ ಇಲ್ಲ. ಅಂದರೆ ಕೆರೆಯಿಂದ ಹೊರಗೆ ಹೋಗಲಿಕ್ಕೆ ಆಗದೆ ಅದು ಕೆರೆಯಲ್ಲಿ ಸಿಕ್ಕಿರುವಂಥದ್ದಲ್ಲ, ಯಾವುದೋ ಕಾರಣದಿಂದ ಅದು ಕೆರೆಯಲ್ಲೇ ಇರಲಿಕ್ಕೆ ಬಯಸ್ತಾ ಇದೆ. ಅಂದರೆ ಸ್ಥಳೀಯರು ಹೇಳೋ ಪ್ರಕಾರ ಅದಕ್ಕೆ ಏನೋ ಒಂದು ಗಾಯ ಆಗಿದೆ. ಅನಾರೋಗ್ಯದಿಂದಲೂ ಅಥವಾ ಬೇರೆ ಆನೆಯ ಜೊತೆ ಕಾದಾಡಿ ಗಾಯಗೊಂಡಿದ್ದ ಆನೆ ಹೇಗೆ ಕೆರೆಯಲ್ಲಿ ಸಿಲುಕಿದೆ ಎನ್ನಲಾಗ್ತಾ ಇತ್ತು. ಆನೆಯ ಸ್ಥಿತಿ ಕೊಂಡು ಆತಂಕಗೊಂಡಿದ್ದ ಸ್ಥಳೀಯರು ನಿನ್ನೆ ಮಧ್ಯಾಹ್ನವೇ ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ರು. ಅಧಿಕಾರಿಗಳು ಸ್ಥಳಕ್ಕೆ ಬರುವಷ್ಟರಲ್ಲಿ ಆನೆ ನೀರಲ್ಲಿ ಮುಳುಗುವ ಮಟ್ಟಕ್ಕೆ ತಲುಪಿತ್ತು. ನೆನ್ನೆ ಮಧ್ಯಾಹ್ನದನ್ನು ಬಂದು ಎಲ್ಲ ಊರವ್ರು ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಆದರೆ ಎಷ್ಟು ಶಬ್ದ ಮಾಡಿದ್ರು ಆನೆ ಮೇಲೆ ಬರ್ತಾ ಇಲ್ಲ. ನಾರ್ಮಲಿ ಚೆನ್ನಾಗಿರೋ ಆನೆ ಆಗಿದ್ದರೆ ಅದು ಇಮಿಡಿಯೇಟಾಗಿ ಮೇಲೆ ಬರ್ತಾಯಿತ್ತು, ತುಂಬ ಗಾಬರಿ ಆಯ್ತಾಯಿತ್ತು. ಬಟ್ ಅದಕ್ಕೆ ಏನೋ ಒಂದು ಪೇಯ್ನ್ ಇರ್ಬೋದು, ಅದು ನಮಗೆ ಗೊತ್ತಾಗಲ್ಲ. ಡಾಕ್ಟರ್ ಬಂದ್ಬಿಟ್ಟು ನೋಡಬೇಕು. ನನ್ನ ಲೆಕ್ಕದಲ್ಲಿ ಇವತ್ತು ಒಂದು ದಿನದ ನೀರೊಳಗಿದ್ದರೆ ನಾಳೆ ಅದು ಬದುಕುಳಿದೇ ಡೌಟ್. ಯಾಕೆಂದರೆ ಅಷ್ಟು ದೊಡ್ಡ ಪ್ರಾಣಿಗೆ ಹೊಟ್ಟೆಗೆ ಏನು ಹೇಳಿದರೆ ಬದುಕುಳಿದು ತುಂಬ ಕಷ್ಟ. ಆನೆಗೆ ಅರವಳಿಕೆ ಕೊಟ್ರೆ ಕೆರೆಯಲ್ಲೇ ಪ್ರಜ್ಞೆ ತಪ್ಪಿ ಸಾಯುವ ಸಂಭವ ಇತ್ತು. ಸಾಕಾನೆಗಳನ್ನ ತಂದು ಆನೆಯನ್ನ ಹೊರಗೆಳೆಯಲು ಅಧಿಕಾರಿಗಳು ಅನುಮತಿ ನೀಡಿರಲಿಲ್ಲ. ಹೀಗಾಗಿ ಅರಣ್ಯಾಧಿಕಾರಿಗಳು ಸುಮ್ಮನಾಗಿದ್ರು. ಇತ್ತ 2 ದಿನಗಳಿಂದ ಆಹಾರ ಇಲ್ಲದೆ ಕೆರೆಯಲ್ಲೇ ಆನೆ ನಿತ್ರಾಣವಾಗಿತ್ತು. ಜನರು ಬೊಬ್ಬೆ ಹೊಡೆದ್ರು, ಆನೆ ಅಲುಗಾಡ್ತಾ ಇರಲಿಲ್ಲ. ಇದೆಲ್ಲದರ ಮಧ್ಯೆ ಸಂಜೆ ಹೊತ್ತಿಗೆ ಆನೆ ತನಗೇನೂ ಆಗೇ ಇಲ್ಲ ಎಂಬಂತೆ ಕೆರೆಯಿಂದ ಎದ್ದು ಕಾಡತ್ತ ಹೆಜ್ಜೆ ಹಾಕ್ತು. ಕಾಡಾನೆಯ ವಿಚಿತ್ರ ವರ್ತನೆಗೆ ಜನರೆಲ್ಲ ಬೆಸ್ತು ಬೇತಿದ್ರು. ಕಾಡಾನೆ ಕೆರೆಯಿಂದ ಮೇಲೆದ್ದಿದ್ದು ಅಧಿಕಾರಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ. ಗೋಪಾಲ್ ಸೋಮಯ್ಯ, TV9 ಕೊಡಗು.